ಸರ ಸ್ನೇಹಿತರೆ, ಇವತ್ತು ನಾನು ಘಾಟಿ ಜಾತ್ರೆಯಲ್ಲಿ ಬಂದಿದ್ದೀನಿ. ಏನಂತಂದ್ರೆ ವಿಶೇಷ, ಇವತ್ತು ನಮ್ಮ ಮರವೆ ನಾರಾಯಣಪ್ಪನವರ ತಾತನವರ ಒಡೆಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ, ಇವತ್ತು ಇಲ್ಲಿ ಘಾಟಿ ಜಾತ್ರೆಯಲ್ಲಿ ನಮ್ಮ ತಾತನವರು ಓರಿಗಳು ಕಟ್ಟಿದ್ದಾರೆ. ಹಾಗೆ ತೋರಿಸಿ ನಿಮಗೂ. ಮತ್ತು ತಾತನ ಸಂದರ್ಶನ ಮಾಡಿ ಅವ್ರ ಹತ್ರ ಸವಿವಾದ ಮಾಹಿತಿ ತಿಳ್ಕೊಂಡು, ಇದೇ ಥರನೇ ನಾವು ಘಾಟಿ ಜಾತ್ರೆಯಲ್ಲಿ ಎಷ್ಟು ಜೊತೆ ಓರಿ ಕಟ್ಟಿದ್ದಾರೆ, ಈ ಸರಿ ಏನೇನು ರೇಟ್ ಇದೆ, ಎಷ್ಟು ಹೇಳ್ತಾರೆ ಇದೆಲ್ಲ ತೋರಿಸ್ತೀನಿ. ಹಾಗೆ ಬನ್ನಿ ತಾತನ ಹತ್ರ ಹೋಗೋಣ. ತಾತನ ಹತ್ರ ಹೋಗಿ ಒಂದು ಸಂದರ್ಶನ ಮಾಡೋಣ. ಹಾಗೆ ಓರಿಗಳು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೇಗಿದೆ ನೀವು ಹೇಳಿ. ಮೆರವಣಿಗೆ ಮಾತ್ರ ನೆನ್ನೆ ಅದ್ದೂರಿಯಾಗಿ ನಡೀತು. ಇವತ್ತು ಬಂದಿದ್ದೀನಿ, ಹಾಗೆ ತೋರಿಸ್ತೀನಿ ಬನ್ನಿ. ತಾತನ ಹತ್ರ ಹೋಗೋಣ. ಓರಿಗಳು ಇದ್ದಾವೆ, ಓರಿಗಳು ಇರೋದ್ರಿಂದ ಓರಿಗಳು ಆಮೇಲೆ ತೋರಿಸ್ತೀನಿ. ಫಸ್ಟು ತಾತನ ಹತ್ರ ಸಂದರ್ಶನ ಮಾಡೋಣ. ಸಂದರ್ಶನ ಮಾಡಿದಾದ್ಮೇಲೆ ನಿಮ್ಗೆ ಸವಿರವಾದ ಮಾಹಿತಿನೂ ಕೊಡ್ತೇನೆ. ಹಾಗೆ ಬನ್ನಿ. ನೋಡಿ ತಾತ ಇಲ್ಲಿ ಕೂತಿದ್ದಾರೆ, ಹಾಗೆ ತೋರಿಸಿ ನಿಮಗೆ. ನೋಡಿ ತಾತ ಒಂದು ಫೋಟೋ ಹಾಕಿ ಈ ಥರ ಹಾರ ಹಾಕಿ ಮೆರವಣಿಗೆ ಮಾಡಿದ್ದಾರೆ. ಹೆಂಗಿದೆ ತಾತನ ತೋರಿಸ್ತೀನಿ ನೋಡಿ. ತಾತ ನಮಸ್ಕಾರ, ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ಭೇಟಿಯಾಗಿ. ಹೋದ ವರ್ಷನೂ ಬಂದಿದ್ದೆ, ಹೌದು, ಈ ವರ್ಷನೂ ಬಂದಿದ್ದೀನಿ. ತುಂಬ ಖುಷಿ ಅನಿಸುತ್ತೆ. ನೀವು ಈ ಘಾಟಿ ಜಾತ್ರೆಗೆ ಬಂದಿರೋದು ನಮಗೆ ವಿಶೇಷವಾದ ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಘಾಟಿ ಜಾತ್ರೆಗೆ ಓರಿಗಳು ಕಟ್ತೀರಾ, ತುಂಬ ಸಂತೋಷ ಅನಿಸುತ್ತೆ. ಮತ್ತು ಇನ್ನೊಂದೇನಂತಂದರೆ, ನಿಮ್ಮ ವಾರ್ಡಲ್ಲಿರೋಂಥ ಓರಿಗಳು ಒಂದೊಂದಕ್ಕೂ ಹೆಚ್ಚಾಗಿದ್ದಾವೆ. ಇಡೀ ಕರ್ನಾಟಕದಾಗಿಲ್ಲ, ಇಡೀ ಕರ್ನಾಟಕದಾಗೇ ಇಲ್ಲ. ಕರ್ನಾಟಕ ಹಿಂಗು ಅಂತ, ಹೌದು, ಟಾಪ್ ಒನ್ ಹಳ್ಳಿಕಾರ ಓರಿಗಳಿದ್ದಾವೆ. ತುಂಬ ಖುಷಿ ಆಗುತ್ತೆ. ಮತ್ತು ಆ ಓರಿಗಳು ಯಾವ ರೇಟು, ಹಲ್ಲುಗಳು ಎಷ್ಟಾಗವೆ ಹೇಳ್ತೀರಾ? ಆಮೇಲೆ ಮತ್ತೆ ಇದೇ ಥರ ನಮ್ಮ ಜಾತ್ರೆಗೆ ಬರ್ತಾ ಇರಿ. ಈ ಸರಿ ಹೇಗೆ ಅನ್ಸುತ್ತೆ ನಮ್ಮ ಜಾತ್ರೆ? ಈ ಸತಿ ಒಳ್ಳೆ ಹೆಚ್ಚು ಇರೋದು, ಒಳ್ಳೆ ಹೆಚ್ಚು ಇರುತ್ತೆ. ನಮ್ಮ ರೈತರು ಒಬ್ಬರಿಗೊಬ್ಬರು ಬೇರೆ ಆಗ್ತಾವ್ರೆ, ಅದೇ ನನ್ನ ಖುಷಿ. ಇವತ್ತು ನಮ್ಮ ಹಳ್ಳಿ ಕಾರು ಎಕ್ತಾ ಇದೆ. 4 ವರ್ಷದಾಗ ಏನು ಇರಲಿಲ್ಲ. ಈ ವರ್ಷ ನಮ್ಮ ಹಳ್ಳಿ ಕಾರ್ ಮೇಲೆ ಪ್ರೀತಿ ಬಿಟ್ಟವ್ರೆ ಜನ. ಮತ್ತೆ ಇನ್ನೊಂದು ಈ ಸರಿ ಘಾಟಿ ಜಾತ್ರೆಯಲ್ಲಿ ವಿಶೇಷವಾಗಿ ಸುಂಕ ಇಲ್ಲ, ಯಾವ ಗಾಡಿಗೂ ಇಲ್ಲ, ಯಾವ ಗಾಡಿಗಳಿಗೂ ಇಲ್ಲ. ನೀರಿನ ಅನುಕೂಲ ಮಾಡ್ಯವ್ರೆ, ಎಲ್ಲ ಅನುಕೂಲನೂ ಸೌಲಭ್ಯ ಮಾಡ್ಯವ್ರೆ. ಹೌದು ತಾತ, ಇಲ್ಲಿ ನಾವು ತಪ್ಪಾಡ್ಬಾರ್ದು, ಕರೆಂಟ್ ಸಾವನಿಕ ಮಾಡ್ಯವ್ರೆ. ಹೌದು ತಾತ, ಸೌಲಭ್ಯ ಕೊಟ್ಟವ್ರು ಬಿಡು. ಸೌಲಭ್ಯ ಮಾತ್ರ ಒಳ್ಳೆ ಸಗತ್ತಾಗಿ ಮಾಡಿದ್ದಾರೆ. ನೀರು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ವಾಹನಗಳನ್ನು ಜಾಸ್ತಿ ಬರ್ದೇ ಇರಂಗ್ ನೋಡ್ಕೊಂತಾರೆ. ನಿನ್ನೆ ಅದ್ದೂರಿಯಾಗಿ ಮೆರವಣಿಗೆ ಅದ್ದೂರಿಯಾಗಿ 10,000 ಜನ ಸೇರ್ಬೇಕಾಗಿದ್ರೆ ಅದು ಕಥೆನೇ ಬೇರೆ. ನೆನ್ನೆ ಕಥೆನೇ ಬೇರೆ. 150 ಚೀಲ ಅಕ್ಕಿ ಎತ್ತೋಯ್ತು, ಅಷ್ಟು ಜನ ತಿಂದವ್ರೆ ನನ್ನ ಅಭಿಮಾನಿಗಳು. ಹೋದ್ ಸರಿನು ಇಷ್ಟೊಂದು ಸೇರಿರ್ಲಿಲ್ಲ, ಈ ಸರಿ ಜಾಸ್ತಿ ಸೇರಿ. ಈ ಸತಿ ಡ್ರಾಂಗ್ ಮಾಡ್ಯಾವ್ರೆ, ತುಂಬಾ ಜಾಸ್ತಿ ಸೇರಿದಾವೆ. ನನ್ನ ಅಭಿಮಾನಿಗಳೇ ಎಲ್ಲ, ಹೌದು, ನನ್ನ ಅಭಿಮಾನಿಗಳೆಲ್ಲ ಬಂದರು. ತಾತ ಇನ್ನೊಂದು, ಈ ಸರಿ ಎಷ್ಟು ಜೊತೆ ಕಟ್ಟಿದ್ದೀರಾ ಓರಿಗಳು? 10. ಈ 10 ಜೊತೆ ಓರಿಗಳು ತುಂಬಾ ಮುದ್ದಾಗಿ ಸಾಕಿದ್ದೀರಾ, ತುಂಬಾ ಖುಷಿನೂ ಆಗುತ್ತೆ. ಇದೇ ತರ ಓರಿಗಳು ಸಾಕ್ತಾ ಇದ್ರೆ ನಮ್ಮ ಮೊಮ್ಮಕ್ಕಳು, ನನ್ನ ಮಕ್ಕಳು ಬಾರಿ ಅದ್ರ ಮ್ಯಾಗ ಇಷ್ಟ. ಕೆಂಪೇಗೌಡರು ಅದು ಪುರಾಣ ಇಟ್ಕೊಂಡು 3 ತಿಂಗಳಾಗಿದೆ ಕೆಂಪೇಗೌಡರು ನಿದ್ದೆ ಹೋಗಿ. ಹೌದು, ನನ್ನ ಕೈ ಕಾಲು ಯಾವಾಗ ಆಗಲ್ಲ ಬಂದು ನನ್ನ ಸಾಕ್ರೆ ಅವ್ರು ಮಾಡ್ತಾವ್ರೆ. ಹೌದು ತಾತ, ಇವಾಗ 95ರಲ್ಲಿ ನಡೀತಾ ಇದೆ ನಿಮ್ಗೆ ವಯಸ್ಸು. ನಡೀತಾ ಇತ್ತು. ನಮ್ಗಂತೂ ತುಂಬಾ ಖುಷಿ ಆಗುತ್ತೆ. ಈ ವಯಸ್ಸಲ್ಲಿ ಈ ತರ ಓರಿಗಳು ಕಟ್ತೀರಾ ಅಲ್ವಾ? ಹೌದು. ಇನ್ ಚಿಕ್ಕ ಹುಡುಗರಾಗಿ ಇನ್ ಹೆಂಗ್ ಓರಿ? ಅದ್ರ ಕಥೆನೇ ಬೇರೆ ಇತ್ತು. ಈಗ ಕೆಂಪೇಗೌಡರು ಹುಟ್ಟಾರೆ ನಮ್ಮ ಮಗ, ದೊಡ್ಡ ಮಗ. ರಾತ್ರಿ ನಿದ್ದೆ ಗಿದ್ದೆ ಇಲ್ಲ, 3 ತಿಂಗಳ ನಿದ್ದೆ ಹೋಗಿ ಊಟ ಸರಿಯಾಗಿ ಇದೇ ಕಾಯಲ್ಲಿ ಬಂದು. ಈ ಓರಿಗಳು ಸಾಕಾದ್ರಿಂದ 3 ತಿಂಗಳು ನಿದ್ದೆ ಇಲ್ಲ. ಜಾತ್ರೆಗಳು ಬಂದ್ರೆ ಈ ಜಾತ್ರೆ ಟೈಮ್ಗ ನಿದ್ದೆ ಹೋಗಲ್ಲ. ಇನ್ನು ಸಪ್ಲಮ್ಮನ ಕಳೆ ಗಂಟ ಮನಸ್ಸು ನೆಮ್ಮದಿ ಇಲ್ಲ. ಇನ್ನು ಸಪ್ಲಮ್ಮನ ಜಾತ್ರೆಗೆ ಹೊಡಿತೀರಾ? ಹೋಗ್ತಾವ. ಎಷ್ಟು ಜೊತೆ ಕಟ್ತೀರಾ ಅಲ್ಲಿ ತಾತ? ನೋಡೋಣ, ಒಂದು 8 ನೋಡೋಣ. ಪರವಾಗಿಲ್ಲ, ಅಲ್ಲೂ ನಾನು ಬರ್ತೀನಿ ತಾತ, ಭೇಟಿ ಆಗ್ತೀನಿ. ಮತ್ತೆ ಇನ್ನೊಂದು ಎಷ್ಟೆಷ್ಟೆಲ್ಲ ಆಗವೆ ಓರಿಗಳು? ಎಲ್ಲ ಅಲ್ಲಿಂದ 2 ಜೊತೆವೆ, ಎಳ್ಳಲ್ಲೂ 1 ಜೊತೆವೆ, ಆಮೇಲೆ ಹಾಲಲ್ಲೂ ಐತೆ, 4ಕಲ್ಲೂ ಐತೆ, ಆಮೇಲೆ ಕಡೆ ಬಿದ್ದರೂ 2 ಜೊತೆ. ಎಲ್ಲಿ ಎಷ್ಟು ರೇಟಿಂದ ಎಷ್ಟು ರೇಟ್ವರೆಗೂ ಐತೆ? 18 ಸ್ಟಾರ್ಟ್ ಮಾಡಿದೆವು. 18 ಸ್ಟಾರ್ಟ್ ಮಾಡಿ 14, 12, 13. ತುಂಬಾ ಸಂತೋಷ ತಾತ. ಕರುಗಳು ಅಲ್ಲಿ ಕರುಗಳು ಕೊಟ್ಟಿದ್ದೀವಿ ನಾವು 5ವರೆ, 1 ಜೊತೆ, 8ಕ್ಕೆ 1 ಜೊತೆ ಕೊಟ್ಟಿದ್ದೀವಿ. ಈ ಸರಿ ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರಾ ಜನರು? ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರಾ? ಇವಕ್ಕೇನು ದೊಡ್ಡಕ್ಕೇನು ಇನ್ನ ಇಲ್ಲ. ಅವು ಕರುಗಳೆಲ್ಲ ಕೊಟ್ಟಿದ್ದೀನಿ. 4 ಜೊತೆ ಹೋಗ್ಯಾವ. ಎಷ್ಟು ಜೊತೆ ಮಾರಿದ್ದೀರಿ ತಾತ ಈ ಸರಿ? 4 ಜೊತೆ ಹೋಗ್ಯಾವ, ಇನ್ನು 5 ಜೊತೆ. ಎಷ್ಟು ಜೊತೆ ಮಾರಿದ್ದೀರಿ ಈ ಸರಿ? 5 ಜೊತೆ ಇವಕ್ಕೆ ಹೋಗ್ಯಾವೆ. ಎಷ್ಟೆಷ್ಟಕ್ಕೆ ಮಾರಿದ್ರಿ ತಾತ? ಅವೆಲ್ಲ 5ವರೆ, 6, 10ವರೆ 1 ಜೊತೆ ಕೊಟ್ಟೇವೆ. ತುಂಬಾ ಸಂತೋಷ. 12ವರೆ ಇಲ್ಲೇ 12ವರೆ. ಯಾವ ಊರಿಂದ ತಗೊಂಡ್ರಿ ನೀವು? ಅಂಕನಹಳ್ಳಿ ಸಾಲಿಗ್ರಾಮ ಪಕ್ಕ ಅಂಕನಹಳ್ಳಿ. 1.5 ಲಕ್ಷ ಕೊಟ್ಟು ಸಣ್ಣ ಮೊಳಕೆ ಕರ ಕೊಟ್ಟವ್ರೆ ತಾತ.
ತುಂಬಾ ಖುಷಿ ಆಗುತ್ತೆ ನಮ್ಮ ತಾತ ನೋಡ್ಕೊಳ್ಳೋದಕ್ಕೆ. ತುಂಬಾ ಖುಷಿ ಆಯ್ತು. ಇವ್ರ ಕೈಲೇ ತಗೋಬೇಕು, ಇವ್ರ ಕೈಲೇ ಇಸ್ಕೋಬೇಕು ಅಂತ ಸಣ್ಣ ಕರ ಅವು ಮಳಿಕರ ಕನ್ಸ್ ಕಟ್ಟಿ ತಂದಿರೋದು. ತಿರ್ಗಿ ನನ್ಗೆ ಬರ್ಬೇಕವು. ಇವ್ರಿಗೆ ಕೊಡೋದೇ. ನಾವು ಕನ್ಸ್ ಕಟ್ಟಿ ತುಂಬಾ ವರ್ಷಗಳಿಂದ ಕನ್ಸ್ ಕಟ್ಟಿ ಇವತ್ತು ಕೈ ಹಿಡಿದಿವಿ. ನೀವ್ ಯಾವ ಜಾತ್ರೆ ಕಟ್ತೀರಾ? ನಾವು ಚುಂಚನಗಟ್ಟೆ ಕಟ್ತೀವಿ. ಚಿಂಚಿನಕಟ್ಟೆಗ ನಮ್ ತಾತನ ಅಲ್ಗೂ ಬರ್ತಾರೆ. ನಮ್ ಸಂತೋಷ. ಫೋನ್ ನಂಬರ್ ಕೊಟ್ಟು ಕಳಿಸ್ತೀನಿ. ಫೋನ್ ನಂಬರ್ ಎಲ್ಲ ಚುಂಚನಗಟ್ಟೆಗೆ ಕರ್ಸ್ಕೊತೀವಿ. ಫ್ಲೆಕ್ಸ್ ಹಾಕಿ ಎಲ್ಲಾ ಮಾಡಕ್ಕೆ ಅಂತ ಹುರಿ ವಂಶವ್ರೆ ನಮ್ಮಂತ ಯುವಕರಿಗೆ ಬೇಕಾದಷ್ಟು ಜನಕ್ಕೆ ಹುರಿ ವಂಶಿದೆ. ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳು ಕೇಳಿ. ನಮ್ ತಾತನ್ಗ ಇಡೀ 4 ರಾಜ್ಯದಲ್ಲಿ ಹೆಸರುವಾಸಿಯಾದಂತ ತಾತ ಮರಬೇರೆ ನಾರಾಯಣಪ್ಪ ತಾತ ಕೆಂಪೇಗೌಡರು ಅಂತೇಳಿ. ನಾವು ಮನೆ ಹತ್ರ ಎಲ್ಲ ಹೋಗಿ ಭೇಟಿ ಆಗ್ತೀವಿ ಅವಾಗ ಅವಾಗ. ನಮ್ಗೆ ತುಂಬಾ ಸಂತೋಷ. ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ. ತುಂಬಾ ಸಂತೋಷ ಆಗುತ್ತೆ ಅಣ್ಣಾರೆ. ಈ ತರ ಒಂದ್ ಭಾರಿ ವರ್ಷದಿಂದ ಆಸೆ ಇತ್ತು ಈ ತಾತನ ಕೈಯಲ್ಲೇ ನಾವು ದನ ಹಿಡ್ಕೋಬೇಕು ಅಂತ. ಇವತ್ತು ಇವತ್ತು ತಾತನ ನೆರವೇರೈತೆ ಆಸೆ. ತಾತನ ಕೈಲೇ ನಾನು 1 ರೂಪಾಯಿ 1.5 ಲಕ್ಷ ಅಲ್ಲ ಅದು ಎಷ್ಟಾಲಿ ಇವತ್ತು ಹಿಡ್ಕೋಬೇಕು. ಅಲ್ಲ ಅದೇನು ಆಯ್ತು ಬಿಡಿ. ತುಂಬಾ ಖುಷಿ ಆಯ್ತಾ ನಿಮ್ಗ? ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ನಿಮ್ಮ ಹತ್ರ ಮಾತಾಡೋದಕ್ಕೆ ಇವರು ನಮ್ಗೆ ಖುಷಿ ನನ್ನ full ಆಯ್ತು. ಅಭಿಮಾನಿಗಳು. ಎಷ್ಟೇ ಆಗಲಿ ಕರ್ನಾಟಕ full ನಮ್ಮ ತಾತನ ಅಭಿಮಾನಿಗಳು ಜಾಸ್ತಿ ಜನ ಇದಾರೆ. ನೀವು ಅದ್ರಲ್ಲಿ ನೀವು ಒಬ್ರು. ನೀವು ಕನಸು ಕಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಓರಿಕೊಳ್ಬೇಕಂದ್ರೆ ನಮ್ಮೂರು ಇಲ್ಲಿಂದ ಬರೋದ್ಕಿನ ಹೌದ್ರಿ. ಖುಷಿ ಏನು ಅಂದ್ರೆ ಇಲ್ಲೇ ತಗೋಬೇಕು, ಇವ್ರ ತವೇ ತಗೋಬೇಕು, ಇಲ್ಲೇ ಇಡ್ಸ್ಕೋಬೇಕು. ಯಾಕೆ ಕೇಳಕ್ಕಾಗಲ್ಲನ? ಬಿಟ್ಟಿದ್ದು ಹಂಗಾಗಿ ತಕೊಂಡು ಆಸೆ ನೆರವೇರ್ತೀವಿ. ಇವತ್ತು ತುಂಬಾ ತೃಪ್ತಿ, ಮನಸ್ಸಿಗೆ ನೆಮ್ಮದಿ ಆಯ್ತು. ಆಯ್ತು ನಮ್ಗೆ. ತುಂಬಾ ಧನ್ಯವಾದಗಳು ಅಣ್ಣ. ನಿಮ್ ಹೆಸರು ಹೇಳಿಲ್ಲ. ಧನಂಜಯ. ಧನಂಜಯ ಅವರೇ. ನಮಸ್ಕಾರ. ತುಂಬಾ ನಮಸ್ಕಾರ. ಸಂತೋಷ. ನನ್ನ ಹೆಸರು ರಂಗಣ್ಣ ಅಂತ, ಅಂಕನಹಳ್ಳಿನೇ. ತುಂಬಾ ಅಣ್ಣ ಸಂತೋಷ. ತಾತ ಓರಿಗಳು ತೋರಿಸ್ತೀನಿ ಹಾಗೆ. ತೋರಿಸ್ಕೊಂಡು ಸಾಕು. ಓರಿಗಳು ಅದೇ ನನ್ನ ಮೊಮ್ಮಕ್ಕಳದು ಫೇಮಸ್ ಮಾಡ್ಬೇಕು. 5 ಜನ ಸರಿ ಅವ್ರ ತಾತ. ಹೆಸರುಗಳು ಹೇಳ್ತೀನಿ. ಆಯ್ತು ತಾತ. ನೋಡಿ ತಾತ ಕುತ್ಕೊಂಡ್ರು. ಇವಾಗ ಓರಿಗಳು ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ನೀವು ಹೇಳಿ. ಓರಿಗಳು ಮಾತ್ರ ಅದ್ಭುತವಾಗಿ ಸಾಕಿದ್ದಾರೆ. ಗುರು ನಮಗೆಲ್ಲ ಆಡ್ಸೋದು ಗುರು. ಇದು ಕೊಂಬಾಡಿಸ್ಬೇಡಪ್ಪ, ಭಯ ಆಗ್ತದೆ. ನೋಡಿ ಓರಿಗಳು ಯಾವ ಥರ ಇದ್ದಾವೆ, ಹೇಗನ್ಸುತ್ತೆ ನಿಮಗೆ? ಒಂದೊಂದಕ್ಕೂ ಒಂದೊಂದು ಗತ್ತೈತಪ್ಪ. ತಾತನ ಮಾತ್ರ ಸಾಕೋದಂದ್ರೆ ಒಳ್ಳೆ ಕಲೆ. ಸಾಕೋದ್ರಲ್ಲಿ ನಿಪುಣರು ತಾತರು. ಯಾಕಂದರೆ ತಾತ ಇವತ್ತಿಂದ ಸಾಕ್ತಾ ಇಲ್ಲ, ಸುಮಾರು 10 ವರ್ಷದ ಹುಡುಗನಾಗಿಂದ ಸಾಕ್ತಾವನೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ತಾತನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಇದೇ ಥರ ನೋಡ್ತಾ ಇರಿ. ತೋರಿಸ್ತೀನಿ ಹಾಗೆ ಬನ್ನಿ. ಈ ವಾಡೆಗೆ ಮಾತ್ರ ಜನ ಮುಗಿ ಬೀಳ್ತಾ ಇರ್ತಾರೆ ಗುರು. ಒಂದು ಸ್ವಲ್ಪ ದಾರಿ ಬಿಡುತ್ತೆ. ಅಣ್ಣ ಹೇಗನ್ಸುತ್ತೆ ಓರಿಗಳು? ಓರಿಗಳು ಹೇಗನ್ಸುತ್ತೆ? ಚೆನ್ನಾಗಿದೆ. ಚೆನ್ನಾಗಿದಾವ? ಚೆನ್ನಾಗಿದೆ. ಕಣ್ಣಿಗೆ ಎರಡು ತುಂಬಾ ಕಾಣಿಸಲ್ಲ. ಚೆನ್ನಾಗಿದೆ. ಮನದಾನಂದ ಮನದಾನಂದ ಆಗ್ತದೆ. ತುಂಬಾ ಖುಷಿ ಇನ್ನ ಆಗುತ್ತೆ. ನೋಡ್ಬೇಕು ಅನ್ಸುತ್ತೆ. ಚೆನ್ನಾಗಿ ಸಾಕಿದ್ದಾರೆ. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ನೀವು? ನಾವು ಇಲ್ಲೇ ಪಕ್ಕದಲ್ಲಿರೋರು. ಹೌದಾ? ತುಂಬಾ ಸಂತೋಷ. ನೋಡಿ ಗುರು ಹೇಗಿದೆ ಅಂತೇಳಿ. ನೋಡಿ ಇದೊಂದು ಕುರಿ ಸಾಕೋರ್ ತಾತ. ಇದಕ್ಕೊಂದು ಇದು ಒಂದು ಮೆರಗು ತೋರಿಸ್ತೀನಿ ಇದು ಹಾಗೆ. ನೋಡಿ ನೀನು ಮಾತಾಡ್ತೀಯಾ? ಮಾತಾಡು. ತಿನ್ನೋದಲ್ಲ ಮಾತಾಡೋದು. ಹಾ ನೋಡಿ. ಇಲ್ಲೊಂದು ಕುರಿ ಪಟ್ಲಿ. ತುಂಬ ಸಂತೋಷ ಗುರು ಈ ಎಡ್ಕಂಡು ಸಾಲು ನೋಡೋದಕ್ಕೆ. ಓರಿಗಳು ಮಾತ್ರ ತಾತನು ವ್ಯಾಪಾರ ಮಾಡಿದಾರಂತೆ ಓರಿಗಳು. ಇನ್ನು ದೊಡ್ಡವರಿಗೆ ಯಾರೂ ಬಂದಿಲ್ಲ ಅಂತಂದ್ರು. ನೋಡಿ ಕರುನು ಒಂದು ಐತೆ ಹಾಗೆ ತೋರಿಸಿ ಬನ್ನಿ ಒಂದ್ಸರಿ. ಇನ್ನು ಯಾವ ಥರ ಇನ್ನೂ ಇದಾವೆ ತಾತನ ಓರಿಗಳು. ಅದ್ರ ಜೊತೆ ಓರಿಗಳು ಹಳ್ಳಿಕಾರು ಓರಿಗಳಿಗೆ ಸಾಮ್ರಾಜ್ಯ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ. ಹಾಗಾಗಿ ನಮ್ಮ ಮಡವೆಲ್ಲ ತಾತನವರ ಓರಿಗಳು ಹಿಂಗಿನ ನೀವು ಹೇಳಿ. ನೋಡಿ ಇವೆಲ್ಲ ದೊಡ್ಡವರಿಗೂ, ಇವೆಲ್ಲ ದೊಡ್ಡವರಿಗೂ. ಹೇಗಿದೆ ಅಂತ ನೀವು ಹೇಳಿ. ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಮನದಾನಂದ ಸಂತೋಷ. ಇದು ಇಲ್ಲೊಂದು ಕುರಿ ತುಂಬಾ ಚೆನ್ನಾಗಿದೆ ಅವರು ನೋಡೋದಕ್ಕೆ ಮಾತ್ರ. 2 ಕಣ್ಣು ಸಾಲದು. ಹಾಗೆ ತೋರಿಸ್ತೀನಿ.
ನಮಸ್ಕಾರ. ಹೇಳಿ. ಈಗ ಪಾಪ ಇವರು ಅಣ್ಣ ನಾವ್ ಇಲ್ಲೇ ತಗೊಂಡಿದ್ವಿ, ಒಂದು 60 ತಗೊಂಡಿದ್ವಿ. ಪಾಪ ಅಣ್ಣವ್ರು ಬಂದ್ರು, ಅಣ್ಣ ನಮ್ಗೆ ನಾವು ನೋಡ್ಬಿಟ್ಟು ಚೆನ್ನಾಗವೆ ಇರ್ಲಿ ಕರ ಅಂದ್ಬಿಟ್ಟು ತಗೊಂಡಿದ್ವಿ. ಅಣ್ಣವ್ರು ಬಂದು ಇಲ್ಲ ನಿಮ್ಮ ಹತ್ರ ತಗೊಬೇಕು, ನಮ್ಗೆ ಒಂದ್ ಜೊತೆ ಕೊಡ್ರಿ ಅಂದ್ರು. ಆಯ್ತು ತಗೋಣ ಅಂತ ಖುಷಿಯಾಗಿ ಕೊಟ್ಟಿದ್ದೀನಿ. ನಾವು ತುಂಬಾ ವರ್ಷಗಳಿಂದ ತಗೋಬೇಕು ಅಂತ ಆಸೆ ಇತ್ತು. ಹಿಂದೆ ಎಲ್ಲ ತಾತರೆಲ್ಲ ಕಟ್ತಿದ್ರು, ನಮ್ಮ ಅಪ್ಪರೆಲ್ಲ ಕಟ್ತಿದ್ರು. ಇವಾಗ ಇವ್ರು ಆಮೇಲೆ ಎಲ್ಲೆಲ್ಲ ತಗೊಳ್ಳೋದು ಬೇಡ, ಇಲ್ಲೇ ತಗೋಬೇಕು ಅಂತ ಕಾಂಕ್ಷೆ ಪಟ್ಟು ನಾವು ಮಿರ್ಲೆ ಸಾಲಿಗ್ರಾಮದಿಂದ ಅಂಕನಹಳ್ಳಿಯವರು, ನಾವು ಅಲ್ಲಿಂದ ಬಂದು ಇಲ್ಲಿ ಕರುಗಳು ತಗೊಂಡಿದ್ದೀವಿ. ತುಂಬಾ ಖುಷಿ ಆಗೈತೆ. ಒಳ್ಳೆ ಕರುಗಳು ಸಿಕ್ಕವೆ. ಒಂದಾನೊಂದ್ ದಿನ ದೊಡ್ಡ ಎತ್ಗಳು ಏನವೆ ಹಂಗ ಆಗ್ತವೆ ಅಂತ ಆಸೆ ಇದೆ ನಮ್ಗೆ. ಆಸೆ ತುಂಬಾ ಖುಷಿ ಆಯ್ತದೆ. ಖಂಡಿತ ನೆನ್ಸಾಗೈತೆ. ಖಂಡಿತ. ಅಣ್ಣ ನೀವೇನೋ ಓರಿ ಕೊಂಡ್ಕೊಂಡು ಹೋಗ್ತೀರಾ, ತುಂಬಾ ಚೆನ್ನಾಗಿ ಸಾಕಿ. ನಮ್ಮ ತಾತನ ಓರಿಗಳು ಮತ್ತೆ ನಮ್ಮ ತಾತನಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕೊಡ್ತೀವಿ, ಅದಂತೂ ನಿಜಾನೇ. ಅವ್ರಿಗೇನೆ ಇನ್ನೂ ಖಂಡಿತ ಚೆನ್ನಾಗ್ ಕೊಡೋದು. ಸಾಕಿ. ಖಂಡಿತ ಅವ್ರಿಗೇನೆ ಕೊಡೋದು. ಹಾ ಆ ಅಪ್ಪನ ಕೈಲಿ ನಾವು ಇವಾಗ್ಲಿಂದ ನಾವು ಮಕ್ಳುಗಳು, ಅವ್ರಿಗೆ ಮೊಮ್ಮಕ್ಕಳು ಸಮಾನ ನಾವು ಬೆಳಿಬೇಕು ಅಂತ ತಗೊಂಡಿದೀವಿ. ಅವ್ರಿಗೆ ಕೊಡ್ತೀವಿ. ಅವ್ರು ಕೊಟ್ಟಿರೋ ಪದಾರ್ಥ ನಾವು ಅವ್ರಿಗೆ ಕೊಡ್ತೀವಿ. ನಮ್ದೇನು ಬೇರೆ ಇದಿಲ್ಲ. ಉದ್ದೇಶ ಇಲ್ಲ, ಮೆರೆ ಬಸವಣ್ಣ ಮೆರಿ ಅಷ್ಟೇ. ತುಂಬಾ ಧನ್ಯವಾದಗಳು. ಅವ್ರ ತವೆ ತಗೊಂಡಿವಿ, ನಾವು ಮೆರೆಸ್ತೀವಿ. 4 ಜನ ನೋಡ್ಲಿ, ತದನಂತರ ಅವ್ರಿಗೆ ಕೊಡ್ತೀವಿ. ಎಲ್ರು ಖುಷಿ ಪಡ್ಲಿ, ಎಲ್ರು ಖುಷಿ ಪಡ್ಲಿ, ಎಲ್ರು ನಾವು ಚೆನ್ನಾಗಿ ಖುಷಿ ಪಡ್ತೀವಿ. ರೈತರೆಲ್ಲ ಚೆನ್ನಾಗಿರ್ಲಿ, ಎಲ್ರು ಕಟ್ಲಿ. ಆಸೆಯಿಂದ ಕಟ್ಟಿದ್ದೀನಿ, ನೋಡಿ ಬೆಳೆಸ್ ಸಾಕ್ತೀನಿ. ಸಾಕ್ಬೋದ್ಮೇಲೆ ಆದರ್ಶಣ ನಮ್ಮ ತಾತನ್ಗಂತೂ ತುಂಬಾ ಗತ್ತಿದೆ. ಇದೇ ತರ ಬೆಳೆಸ್ಕೊಂಬರ್ರಿ, ನಮ್ಮ ತಾತನ ಉಳಿಸ್ಕೊಂಬರ್ರಿ. ಎಲ್ಲಾರು ಬೆಳಿಬೇಕು ಅಂತ ಅಷ್ಟು ಕಷ್ಟಪಟ್ಟು ನಾವು ಮಾಡ್ತಾ ಇರೋದು. ತುಂಬಾ ಸಂತೋಷ ಆಗುತ್ತೆ ಆದರ್ಶಣ. ಮಾತಾಡಿ, ನಿಮ್ಮ ಹತ್ರ ಮಾತಾಡಿ ತುಂಬಾ ನನಗೂ ಇಷ್ಟ ಆಯ್ತು. ಓರಿಗಳು ಮಾತ್ರ ತುಂಬಾ ಸಖತ್ತಾಗಿ ಸಾಕಿದ್ದೀರಾ. ಮನೆ ಹತ್ರ ಮಾತ್ರ 5 ಜೊತೆ ಇದ್ವು ನಾನು ಬಂದಾಗ. ಇಲ್ಲ 5 ಜೊತೆ ಆಮೇಲೆ ಒಂದು ಒಂಟಿ ಓರಿ ಒಂದಿತ್ತು, ಅಷ್ಟು ಬಿಟ್ರೆ ಇನ್ ಯಾವ್ದು ಇರ್ಲಿಲ್ಲ. ತಿರ್ಗಿ ಮತ್ತೆ ಎಲ್ಲಿಂದ ತಗೊಂಬಂದ್ರೆ ನಂಗಂತೂ ಗೊತ್ತಿಲ್ಲ. ಇಲ್ಲ ತಗೊಂಬಂದ ವಾರ 15 ದಿನ ಊಟ ಮಾಡ್ಬೇಕಿತ್ತು, ಸಿಗ್ಬೇಕಲ್ಲ ಅಣ್ಣ. ಕೂಟ ಹೋಗಿ ನೋಡಿ 3 ತಿಂಗಳಿಂದ ನೋಡಿದ್ವಿ. ನೋಡಿ ಅದೊಂದ್ ಎತ್ತಿಗೆ 1 ವರ್ಷದಿಂದ ಕೂಟ ಮಾಡಿದ್ದು, ಸಿಗ್ಬೇಕಲ್ಲ ಅಂತದೆ. ಈಗ ಒರಿಜಿನಲ್ ಕೂಟ ಬಿಟ್ಟಿದಾವೆ. ನಿಮ್ ಜೀವಮಾನಕ್ಕೂ ಅವೇ ಕೂಟ. ತುಂಬಾ ಸಂತೋಷ. ಕೂಟ ಹಾಕಿದ್ರೆ ಇವು ಅಷ್ಟೇನೆ, ಕೂಟ ಬಿಡ್ಬೇಕು. ಇವು ಅಷ್ಟೇನೆ. ಇವು ಬುರುಡೆ ಇರೋ ತನಕನೂ ಈ ಕೊನೆವರೆಗೂ ಇದೇ ತರ ಇರ್ತವೆ. ಕೂಟ ಬಿಡೋ ಮಾತೇ ಇಲ್ಲ. ತುಂಬಾ ಸಂತೋಷ ಅಣ್ಣ, ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ಮಾತಾಡ್ಸಿ. ನೋಡಿ ಇಲ್ಲೊಂದು ಟಗರು, ನೋಡಿ ಇಲ್ಲೊಂದ್ ಜೊತೆ ವರಿ ಇದೆ. ಇದು ಲಾಸ್ಟ್ ತಾತನಿಗೂ, ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮತ್ತು ನೋಡೋದಂತಲ್ಲ, ಹೇಗಿದೆ ಅಂತ ನೀವು ಹೇಳಬೇಕು. ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ವಿಡಿಯೋನ ನೋಡಿ. ಈ ವಾಡೆಯಲ್ಲಿ ಮಾತ್ರ ತುಂಬ ಸಂತೋಷ, ಅದ್ದೂರಿ. ಮತ್ತು ಕುರಿದೊಂದಿದೆ, ತೋರಿಸೋಣ ಬನ್ನಿ. ಅಣ್ಣ ತಾತನವರು ವಾಡೆಯಲ್ಲಿ ಇದೊಂದು ಕುರಿ ಐತೆ. ಹಾಂ ಸರ್. ಈ ಕುರಿ ಯಾವ್ದಂತ ನನಗೂ ಗೊತ್ತಿಲ್ಲ. ಹಾಂ ಸರ್. ಇದೇನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತದೆ ನನಗಂತೂ. ಸರ್ ಇದು ಈ ಬ್ರೀಡ್ ಬಂದು ಹಾ. ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಕಮ್ಮಿ, ಜಾಸ್ತಿ ಕಮ್ಮಿ, ಹೆವಿ ಕಮ್ಮಿ. ಹಾ. ಇದನ್ನ ಈ ಬ್ರೀಡ್ ತರದ ತಗೊಬರ್ಬೇಕು ಅಂದ್ರೆ ಇಲ್ಲೆಲ್ಲೂ ಸಿಗಲ್ಲ. ಇದು ಹೊರಗಡೆಯಿಂದ ತರ್ಸ್ಕೋಬೇಕು. ಮತ್ತೆ ನಮ್ಮ ಸ್ಥಳೀ ಮರುಗಳಿದಾವಲ್ಲ, ಸ್ಥಳೀ ಮರುಗಳೆಲ್ಲ ಇಷ್ಟ ತಗಳ ಬರಲ್ಲ, ಈ ತರ ಮೈಕಟ್ಟು ಬರಲ್ಲ, ಈ ತರ ಮೈಕಟ್ಟು ಬರಲ್ಲ. ನಾನು ಅದೇ ಯೋಚನೆ ಮಾಡಿದ್ದು, ಇಷ್ಟು ಉದ್ದ ಬರಲ್ಲ, ಇಷ್ಟು ಉದ್ದನೂ ಬರಲ್ಲ. ಆಮೇಲೆ ಇದ್ರದ್ದು ಹೆಸರು ಬೇರೆ ಒಂದಿದೆ, ಅದು ನಮಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ತಾತಪ್ಪಂದು ನಾವೇನೋ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇನೆ. ಇದು ಈ ತಳಿ ಬಂದು ಅಪರೂಪ. ಬೇರೆ ಕಡೆಯಿಂದ ತರಿಸಿ ಅವ್ರು ಮಡಿಕೊಂಡಿರೋದು. ತುಂಬಾ ಖುಷಿ ಆಗುತ್ತೆ. ಈ ಬಾಡಿಯಲ್ಲಿ ಈ ಕುರಿ ನೋಡಿ ನನಗೂ ಸಂತೋಷ ಆಯ್ತು. ಯಾವ ತರ ಇದೆ ಅಂತ ಗೊತ್ತಿಲ್ಲ. ಮಾರೋದಕ್ಕಂತೂ ಬೆಲೆ ಹೇಳಕ್ಕಾಗಲ್ಲ, ಬೆಲೆ ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಬೆಲೆ ತಾತಪ್ಪಂಗ್ ಮಾತ್ರ ಗೊತ್ತು ಅಷ್ಟೇ, ನಮ್ಗೆ ಗೊತ್ತಿಲ್ಲ ಸರ್ ಅದು. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮಾಹಿತಿ ಕೊಟ್ರಲ್ಲ, ಸಂತೋಷ, ತುಂಬಾ ಸಂತೋಷ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಎಲ್ಲ ಹೇಳ್ಬೇಕು ಬುದ್ಧಿ. ಇವಾಗ ಎಷ್ಟು ಜನ ಮೊಮ್ಮಕ್ಕಳು ನಿಮ್ಗೆ? 5 ಜನ. 5 ಜನ ಮೊಮ್ಮಕ್ಕಳು. 5 ಜನ ಮೊಮ್ಮಕ್ಕಳು. 5 ಜನ ಮೊಮ್ಮಕ್ಕಳು ಸಪೋರ್ಟ್ ಅವರೇ, ಎಲ್ಲ ಅವರೇ. ತುಂಬಾ ಖುಷಿ ಆಗುತ್ತೆ. 5 ಜನನು ಕಿಂಗುಗಳು, ಕರ್ನಾಟಕ ಕಿಂಗುಗಳು. ಡಬಲ್ ಗ್ರೇಪ್. ಒಬ್ಬನು ಅದರ್ಸ್ಗಳು, ಒಬ್ಬನು ಹಬಿ, ರಂಜಿತ ಆದ್ಮೇಲೆ ಚಂದನ್, ಇದು ಚಿನ್ನಿ, ಒಬ್ಬ ಮೊಮ್ಮಗನು ಆದರ್ಶಗಳು. ಆದರ್ಶ. ಆಮೇಲೆ ಇವನು ಚಂದನ್ ಗೌಡ, ಲಾಸ್ಟ್ ಅವನು ಡಬ್ಬರ್ ಹುಲಿ, ಕರ್ನಾಟಕ ಹುಲಿ ಅನ್ಬೋದು. 5 ಜನ ಇಲ್ಲ, ಇನ್ನೂ ಜಾಸ್ತಿ ಐತೆ. ಅಯ್ಯೋ ರಾಂಗ್ 5 ಜನ ಅಷ್ಟೇ ಕಿಂಗುಗಳು. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾಗ ಹಳ್ಳಿ ಕಾರನ್ನ ಉಳಿಸ್ಬೇಕಂತ ಅವರು
ಅದ್ರ ಕಮ್ಮಿ ಮಾಡಿದ್ದೆ ನಾನು 4 ದಿವಸ ನಿಲ್ಲಿಸಿದ್ದೆ ಎಲ್ಲ ಅವರೇ ಇವಾಗ 6 ಜೊತೆ ನಾನು ಮನೆ ಹತ್ರ ಬಂದಾಗ ಹೌದು ಹೌದು ಒಂಟಿ ಕೊಂಟಿ ಆಗಿ ಆ ಕಡೆ ಇದು ಚನ್ನಪಟ್ಟಣ ಚನ್ನಪಟ್ಟಣಕ್ಕೆ ಹೋಗಿ ಮತ್ತೆ ಪರವಾಗಿಲ್ಲ ಈ ಸರಿ ಜಾತ್ರೆ. ಈ ಸತಿ ಜಾತ್ರೆ ಪರವಾಗಿಲ್ಲ, ಹಾ. ವ್ಯಾಪಾರ ಏನು ಅಷ್ಟಾಗಿ. ಈ ಹಳ್ಳಿ ಕರುಗೋರಿಗಳು ವಿಶೇಷವಾಗಿ ತುಂಬಾ ಚೆನ್ನಾಗಿ ಸಾಕ್ತಾರೆ. ನಾವು ಸಾಕಬೇಕು, ನಮ್ಮ ದೇವ್ರದು. ಬಸವಣ್ಣ ನಾವು ಹಳ್ಳಿ ಕರುಗೋರಿ ಹಳ್ಳಿ ಕರು ಒಂದೇ. ಅದ್ರ ಮೇಲೆ ದೇವಸ್ಥಾನದಾಗ ಹೋಗಿ ದೇವ್ರು ಹೋಗಿ ತಿಂತಾರೆ. ಲಕ್ಷ ಖರ್ಚು ಮಾಡಿದ್ದಾರೆ. ಅಭಿಮಾನ ದೇವಸ್ಥಾನ ಕಟ್ಟಾಗಿ ಇವಾಗ ಭಕ್ತಾದಿಗಳು ಎಷ್ಟು ಕೊಟ್ಟರು ಕೊಡ್ಬೋದು, ಮತ್ತು ದೊಡ್ಡ ಮಟ್ಟದಲ್ಲಿ ಕಟ್ಟೋದು. ಹೌದು, ಅಭಿಮಾನಿ ಹೇಳು ಅಭಿಮಾನಿ ಸತ್ತಿರೋದು. ಅದನ್ನ ಉಳಿಸ್ಕೊಳ್ಳಕ್ಕೆ 2.5 ಲಕ್ಷ ಖರ್ಚು ಮಾಡಿದ್ದಾರೆ. ಹೌದು, ದುಡ್ದಿಲ್ಲ, ಸತ್ ಮೇಲೆ 2.5 ಲಕ್ಷ ಖರ್ಚು ಮಾಡಿದ್ದಾರೆ. ಇಲ್ಲ ಆಗಲ್ಲ. 1,000 ಹಾರ ಮೇಲೆ ಬಂದಿದೆ. ಅದಂತೂ ನಿಜಾನೇ. ಅದು ದೇವ್ರು, ಬಸವಣ್ಣ ಅನ್ನೋದು ದೇವ್ರು. ಇಲ್ಲೇ ಫೋಟೋ ಇದೆ, ಇಲ್ಲಿ ಫೋಟೋ ಹಾಕ್ಸಿದ್ವಿ ನೋಡಿ. ನೋಡಿಸ್ತೀನಿ. ಇನ್ನು ಎರ್ಲಿಕರ್ ಫೋಟೋ ಕೊಟ್ಟಾಗಿದ್ರೆ ಕಡೆ. ಹೌದು, ಎಲ್ಲ ಮಾಡೋದು ಸುಲಭ ಅಲ್ಲ. ಅಷ್ಟೊಂದು ಸುಲಭ ಇಲ್ಲ ಮಾಡೋದು. ಮನೇಲಿ 1 ಸ್ಕೂಲ್ 2 ಸ್ಕೂಲ್ ಇದ್ರೇನೆ ಮೇಸಕ್ಕೆ ಕಷ್ಟ ಮಾಡ್ತಾರೆ. ಈ ನಡುವೆ ಸಿಟಿಯಲ್ಲಿ ಜಾಸ್ತಿ ಆಗಲ್ಲ, ಹ್ಮ್ ಹಳ್ಳಿ ಕಡೆ ಕಡಿಮೆ ಆಗಲ್ಲ. ಹೌದು ಹೌದು, ಹಳ್ಳಿ ಕಡೆನೇ ಕಡಿಮೆ ಆಗ್ಬಿಟ್ಟಾರೆ. ಹಳ್ಳಿ ಕಡೆ ಕಡಿಮೆ ಆಯ್ತು ಎಲ್ಲ. ಯಾಕಂದ್ರೆ ಸಾಕೋರು ಎಲ್ಲ ಸಿಟಿ ಸೇರ್ಕೊಂಡ್ಬಿಟ್ಟಾರೆ. ಹೌದು ಹೌದು ಕೆಲಸ ಕಾರ್ಯಗಳು ಅನ್ಕೊಂಡು ಹೊಟ್ಟಾಗವ್ರೆ. ಹೌದು ಅದ್ ಯಾವ ತರ ಅಂತ ಗೊತ್ತಿಲ್ಲ. ಹೌದು. ಮತ್ತೆ ಬರ್ತಾ ಇದಾರೆ ಜನ. ಇವಾಗ ಒಂದು ನಾಟು ಹಸು ಇದ್ರೆ ಮಕ್ಕಳು ಆರೋಗ್ಯವಾಗಿರ್ತಾರೆ, ಮನೇಲಿ ಹಾಲು ತುಪ್ಪನಾಗಿರುತ್ತೆ, ಎಲ್ಲ ಒಂದು ಸುರಕ್ಷವಾಗಿರುತ್ತೆ. ಈ ಸಿಂಧಿ ಹಸಿನ ಹಾಲು ಬರುತ್ತೆ, 40 ಲೀಟರ್ ಹಾಲು ಕೊಡುತ್ತೆ ಒಂದು ಟೈಮ್ಗೆ. ಹೌದಣ್ಣ, 40 ಲೀಟರ್ ಹಾಲು ಕೊಡೋಕೆ ಹಸು ಎಷ್ಟು ಫುಡ್ ಹಾಕ್ಬೇಕು, ಆ ಹಸುವಿಂದ ಏನಾಗುತ್ತೆ ಪ್ರಾಬ್ಲಮ್ ಅನ್ನೋದು ಜನಕ್ಕೆ ಅರ್ಥ ಆಗಲ್ಲ. ನಾಟಿ ಹಸು ನೋಡಿ, ಹಸು 1 ಲೀಟರ್ ಹಾಲು ಕೊಡುತ್ತೆ, 1.5 ಲೀಟರ್ ಹಾಲು. 1.5 ಲೀಟರ್ ಅಷ್ಟೇ ಹಾಲು ಕೊಡೋದು, ಜಾಸ್ತಿ ಕೊಡೋದು. ಬೆಣ್ಣೆ ಬಂದ್ರೆ ಮನೆ ಮಜ್ಜಿಗೆ ಕುಡಿತಾರೆ, ಬೆಣ್ಣೆ ತಿಂತಾರೆ, ಎಲ್ಲ ನಡೀತದೆ. ಅದರಿಂದ ಹಳ್ಳಿ ಕರು ಉಳಿಸ್ಬೇಕು. ಈ ಸಗಣಿ ಎತ್ತೋದ್ರಿಂದ ರೋಗ ರುಜಿನ ಬರಲ್ಲ, ಶುಗರ್ ಬರಲ್ಲ, BP ಬರಲ್ಲ, ಏನು ಬರಲ್ಲ. ಸಗಣಿ ಎತ್ತಬೇಕು. ಬೆಳಗ್ಗೆ ಎದ್ದು ದನಗಳ ಮುಖ ನೋಡೋದ್ರಿಂದ ದೇವ್ರನ್ನ ನಾವೇನ್ ನೋಡ್ತೀವಿ ಆ ತರ ದನಗಳ ಮುಖ ನೋಡ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೆ ಏನು, ಅವ್ನಿಗೆ ಜಾಸ್ತಿ ಬೇಡ, ಒಂದ್ ಜೊತೆ 2 ಜೊತೆ ಮಾಡ್ಕೊಬೇಕು, ದನ ಕರುಗಳು ಮಾಡ್ಕೋಬೇಕು, ಅವ್ನ ಜೀವನ ಪೂರ್ತಿ ಇರ್ಬೇಕು. ಏನೋ ಒಂದು ದೊಡ್ಡದು ಒಂದು ಫಾರ್ಚುನರ್ ಕಾರ್ ತಂದ್ಬಿಟ್ಟಿದೀವಿ, ನಮ್ಗೆ ಅದ್ ಮಾಡ್ಬಿಟ್ಟಿದೀವಿ, ನಾವು ಇದ್ ಮಾಡ್ಬಿಟ್ಟಿದೀವಿ ಅಂದ್ರೆ ಒಂದ್ ಜೊತೆ ಹೋರಿ ಕಟ್ಟಕ್ ಆಗಲ್ಲ. ಅಣ್ಣ ಇವತ್ತು ಒಂದ್ ಕಾರ್ ತಂದ್ರು ನೋಡೋರು ಯಾರು ಬರಲ್ಲ. ಅದೇ ಒಂದ್ ಜೊತೆ ಹೋರಿ ಕಟ್ರೆ ಹಿಡ್ಕೊಂಡು ಹೋಗ್ತಿದ್ರೆ ರೋಡಾಗ ಹಿಡ್ಕೊಂಡವ್ರೆ ನೋಡ್ತಾ ಇರ್ತಾರೆ ಜನ. ಹೆಂಗ್ ನೋಡ್ತಾರೆ ಹೇಳ್ರಿ? ಹೌದು ಹೆಣ್ಮಕ್ಳು ಸಮೇತಗಿ. ಹೌದಣ್ಣ, ನೋಡ್ದೆ ಹೆಣ್ಮಕ್ಳು ಇವಾಗ ಕ್ರೇಜ್ ಬಿಟ್ಟಿದೆ ಜಾಸ್ತಿ. ಹೌದು. ನಾನ್ ನೋಡ್ದಂಗೆ ಈ ಹೆಣ್ಮಕ್ಳು ಮುಂದಿನ ದಿನ ಕಟ್ಬೋದು ಅನ್ಸುತ್ತೆ. ಇಲ್ಲ ಹೆಣ್ಮಕ್ಳಿಗೆ ನಮ್ಕಿನ್ನು ನಮ್ ಗಂಡು ಹುಡುಗರ್ಕಿನ್ನು ಕಾಯಿಲೆ ಬಂದ್ಬಿಡ್ತೀವಿ. ಕಡೆ ಮಾಡೇವ್ರಿ ಹೆಣ್ಮಕ್ಳು ಮಾಡ್ತಾ ಇದಾರೆ ತಾತ. ತುಂಬಾ ಖುಷಿ ಆಗುತ್ತೆ ಹ್ಮ್. ತಾತ. ತುಂಬಾ ಭೇಟಿ ಈಗ ಮಗ್ಳಿ ಖುಷಿ ಆಯ್ತು. ಬರ್ತಾ ಇರ್ತೀನಿ ನಾನು. ಆಯ್ತು ಬುದ್ಧಿ. ವಾರಗಳಂತೂ ಮಿಸ್ ಮಾಡಲ್ಲ. ಆಯ್ತು ಬುದ್ಧಿ, ತುಂಬಾ ಧನ್ಯವಾದಗಳು. ಆಯ್ತು ಬುದ್ಧಿ. ಇದು ಮಾತ್ರ ತುಂಬ ವಿಶೇಷ ಗುರು. ಓರಿ ಅಭಿಮನ್ಯನು ಓರಿಗ ಸತ್ತಾಗೈತೆ ಗುರು. ಸತ್ತಾಗಿರೋ ಓರಿನ ಫೋಟೋ ಹಾಕಿ ಅಲಂಕಾರ ಮಾಡಿ ಇಕ್ಕ ನೋಡ್ರಿ ಗುರು. ಹೆಂಗೈತಂದು ನೀವು ಹೇಳಿ. ನಮ್ಮ ತಾತನ ಓರಿ 2.5 ಲಕ್ಷ ಖರ್ಚು ಮಾಡಿದ್ರು ಸಿಕ್ಕಿಲ್ಲ. ಹೇಗೆ ಏನು ಮಾಡೋಕ್ಕಾಗಲ್ಲ, ಮನೆ ಬರೋಕ್ಕೆ ಹೊಣೆ ಯಾರು? ಹೀಗೆ ಬನ್ನಿ ತೋರಿಸ್ತೀನಿ. ಹಾಗೆ ಸ್ವಲ್ಪ ದಾರಿ ಬಿಟ್ಟು ತಾತನ ಚಪ್ಪಲದ ಅಲಂಕಾರ ಗುರುವೆ ಇದೆಲ್ಲ. ತುಂಬ ಖುಷಿ ಆಗುತ್ತೆ ಗುರುವೆ. ಇದಂತೂ 2 ಸಾಲದ ಈ ವಾಡೆಯಲ್ಲೇ. ತುಂಬ ಧನ್ಯವಾದಗಳು ಸ್ನೇಹಿತರೆ.